ಗೈಸ್ ಲಾಗ್ ಮಾಡ್ತಾ ಇದೀನಿ ಬೆಳಗ್ಗೆ ಅಮ್ಮನ್ ನೋಡಿದ್ರಲ್ಲ ರಾತ್ರಿ ಮಲಗ್ಬೇಕಾದ್ರೆ 3 ಗಂಟೆ ಆಗೈತೆ. ಬೆಳಿಗ್ಗೆ ನೋಡಿದ್ರೆ ನನಗೆ ಎಲ್ರ ಬೇಕು ಅಂತಾನೆ ಇಲ್ಲ, ಎದಳಿಸ್ಬಿಡ್ತಪ್ಪ ಲಕ್ಕಂಬೆ 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 ಅಂತ. 7 ಗಂಟೆ ಆಗೈತೆ. ಹೊರಗೆ ತೋರಿಸ್ತೀನಿ ಬನ್ನಿ. ಇವತ್ತು ಸಂಕ್ರಾಂತಿ ಅಲ್ಲ, ಸೊ ಇದು ಮಂತ್ರ ದೇವತೆ. ನಮ್ಮ ಗೆಳೆಯನ ಅಪ್ಪಾಜಿ ಅವರು ಬೆಳಗ್ಗೆ ದೀಪ ಇಟ್ಟು ಕೆಲ್ಸಕ್ಕೆ ಹೋಗೋರೆ. ಸೊ ಅಡಿಗೆ ಮಾಡ್ತವ್ರೆ. ದಾದಮ್ಮ పేరుల ఇందు మంజల్ రెడ్డి ಕನ್ನಡ ಬಲ್ಲ ಕನ್ನಡದಲ್ಲಿ ಹೇಳಿ. ಅರಸಿನ ಎಲೆಯ ಅಡ್ಡಿ ಗೈಸ್, ಬೇರೆ ತರ ಇದ್ರೊಳಗಡೆ ಎಂತ ಗೊತ್ತುಂಟ ನಿಮಗೆ? ಇದು ಎಲ್ಲಿ ದುಡ್ಡು ಕೊಟ್ಟರು ಸಿಗುದಿಲ್ಲ, ಗೊತ್ತಾಯ್ತಾ? ಕರೆಕ್ಟ್ ಆಗಿ ನೋಡಿ, ಇದರ ಮಿಡ್ಲಲ್ಲಿ ಪಾಕ ಇರುತ್ತೆ, ಅರಶಿನ ಎಲೆದು. ಇದು ಜಾಸ್ತಿ ನಮ್ ಕಡೆ ಇದಕ್ ಮಾಡ್ತಾರೆ, ಅದಕ್ಕೆ ನಾಗರ ಪಂಚಮಿ ಮಾಡ್ತಾರೆ. ಸೊ ನಿನ್ನೆ ಅಮ್ಮನ ಹತ್ರ ಹೇಳಿದ್ದೆ, ಅಪ್ಪಾಜಿ ಅವರು ನಮ್ ಗೆಳೆಯನ ತಂದೆ ಕುಕ್ರ ಎಂತೆಲ್ಲ ಕೆಲಸ ಮಾಡ್ತಾನೆ ಅಂತ ನಾನು ತೋರಿಸ್ತೇನೆ. ಹಂಗಿಜ್ಜದ ಮಲ್ಲೆಜ್ಜದ ನಾನು ನನ್ನ ಗಾಡಿನ ಕೂಡ ವಾಶ್ ಮಾಡಿಲ್ಲ, ಎಷ್ಟೋ ಟೈಮ್ ಆಯ್ತು. ಇದು ಬೆಳಗ್ಗೆ ಎದ್ದೇವನ ಕೆಲಸ. ಮೊನತೋಜಲೆ ಕನ್ನಡ ಪಾತೆರಿಗೆ ಆಡಿಯನ್ಸ್ ಸುಮಾರು ಜನ. ಆಡಿಯನ್ಸ್ ರಾಕ್ಸಿ ಈ ರಾಕ್ಸಿ ಕನ್ನಡ ಬರಲ್ಲ. ರಾಕ್ಸಿ ನೋಡಿ ಗೈಸ್, ನೀವು ನೋಡ್ಬೋದು. ಅದು ನೋಡ್ಲಿಕ್ಕೆ ಮಾತ್ರ ರಾಟ್ ವೀಲರ್, ಬಟ್ ಅಮ್ಮ ಸಾಕಿರೋದಕ್ಕೆ ಲ್ಯಾಬ್ ತರ ಇದೆ ಇದು. ಇಲ್ಲ ಅಂದ್ರೆ ನಾನು ಅದಕ್ಕೆ ಕೊಡೋ ಟಾರ್ಚರ್ಗೆ ಯಾವತ್ತೂ ನನಗೆ ಕಚ್ಬಿಡ್ಬೇಕಿತ್ತು. ಕಚ್ಚಲ್ಲ, ಯಾರಿಗೂ ಕಚ್ಚಲ್ಲ ಇದು. ಆಕ್ಚುಲಿ ಹೇಳ್ಬೇಕು ಅಂದ್ರೆ ಪಾಪ ಅದು ಅಮ್ಮ ಆತರ ಸಾಕಿದ್ದಾರೆ. ಚಿಕ್ಕ ಮಗುನ ತೊಡೆ ಮೇಲೆ ಇಟ್ಕೊಂಡು ಸಾಕ್ತಾರಲ್ಲ, ಅದೇ ರೀತಿ ಈ ನಾಯಿನೂ ಸಾಕಿದ್ದಾರೆ. ಸೊ ನನಗೆ ಅರ್ಥ ಆಗತ್ತೆ ನಿಮ್ಮ ತಲೆಯಲ್ಲಿ ಬರೋ ಪ್ರಶ್ನೆಗಳು, ನೀವು ನಿಮ್ಮ ಫ್ರೆಂಡ್ ಮನೇಲಿ ಇರೋದ ಅದು ಇದು ಅಂತ. ಆಕ್ಚುಲಿ ತುಂಬಾ ವರ್ಷಗಳಿಂದಾನೇ ನನ್ನ ಫ್ರೆಂಡೇ ನನ್ನ ನೋಡ್ಕೊಂತ ಇರೋದು. ಇವಾಗೇನೋ ಕ್ರಿಯೇಟರ್ ಆಗಿದ್ದೀನಿ, ಅದು ಇದು ಮಣ್ಣು ಮಸಿ. ಇವಾಗ್ಲೂ ನನ್ನ ಫ್ರೆಂಡ್ ಜೊತೆಗೇನೆ ನಾನು ಇರೋದು, ಅವನ ಫ್ಯಾಮಿಲಿನೇ ನನ್ನ ಫ್ಯಾಮಿಲಿ. ಸೊ ಅದರಿಂದ ನಾನು ಸ್ವಲ್ಪ ನೆಮ್ಮದಿ ಆಗಿದ್ದೀನಿ. ತುಂಬಾ ಜನ ಹೇಳ್ತಾರಲ್ಲ ಜಾತಿ ಅದು ಇದು ಮಣ್ಣು ಮಸಿ ಎಕ್ಸೆಟ್ರಾ. ಆಕ್ಚುಲಿ ನಾವು ಗೌಡ್ರು ಬ್ರೋ, ಅಂದ್ರೆ ಒಕ್ಕಲಿಗಾಸ್. ಜಾತಿ ಅಂತ ಹೇಳೋರ್ಗೆ ಹೇಳ್ತಾ ಇದ್ದೀನಿ. ಆದ್ರೆ ನನ್ನ ನೋಡ್ಕೊಂಡಿದ್ದು, ನಾನು ಇಲ್ಲಿವರೆಗೂ ನಿಂತಿದ್ದೀನಿ ಬದುಕಿದ್ದೀನಿ ಅಂದ್ರೆ ಎಲ್ಲ ನನಗೆ ಆಕ್ಚುಲಿ ಅವರು ಪೂಜಾರೀಸ್, ಮಂಗಳೂರಲ್ಲಿ ಬಿರುವಾಸ್ ಅಂತ ಕರೀತಾರೆ, ಕೋಟಿ ಚೆನ್ನೈಯರು ವಂಶಸ್ಥರು. ಅವ್ರಿಗೆ ಯಾಕೆ ಬೇಕು? ಫ್ರೆಂಡ್ಸ್ ಆಗ್ಲಿ ಯಾರೇ ಆಗ್ಲಿ ಇವರು ತುಂಬಾ ವರ್ಷ ಯಾರು ಹತ್ರ ಬರಲ್ಲ, ಬಟ್ ಅವನು ಬಂದಿದ್ದಾರೆ ನನಗೆ. ಅದಕ್ಕೆ ನಮ್ಮ ಅಪ್ಪನಿಗಿಂತನೂ ಅವನು ಬೇರೆ ತರ. ಒನ್ ಲಾಗ್ಗೆ ಸ್ವಾಗತ ಸುಸ್ವಾಗತ. ಸೊ ಬೇಜಾರು ಮಾಡ್ಕೊಂಬೇಡಿ, ನನ್ನ ಮಾತು ಸ್ವಲ್ಪ ಜಾಸ್ತಿ ಇರುತ್ತೆ, ಖಾರವಾಗಿರುತ್ತೆ, ಸ್ವೀಟ್ ಆಗಿರುತ್ತೆ, ಎಲ್ಲ ರೀತಿಯೂ ಇರುತ್ತೆ. ಎಲ್ಲ ರೀತಿಯನ್ನು ತಗೊಳ್ಳೋದಿದ್ರೆ ಮಾತ್ರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನಿಮಗೆ ಎಂಟರ್ಟೈನ್ಮೆಂಟ್ ಅನ್ನೋದನ್ನ ನಿಮ್ಮ ಫುಲ್ಫಿಲ್ ಆಗಿ ಹೊಟ್ಟೆಗೆ ತುಂಬಿಸೋದು ನನ್ನ ಜವಾಬ್ದಾರಿ. ಜೈ. ಆಕ್ಚುಲಿ ನಾನು ಲಾಗ್ ಇಳಿದಿರೋ ಕಾರಣ ನಾನು ಬಿಗ್ ಬಾಸ್ ಅಲ್ಲಿ ನಾನು ಆಡಿಷನ್ ಅಲ್ಲಿ ಸೋತೋಗ್ಬಿಟ್ಟೆ. ಸೊ ನನಗೋಸ್ಕರ ಅಂತ ಒಂದು ಸ್ಟೇಜ್ ಬೇಕಲ್ಲ, ಅದಕ್ಕೋಸ್ಕರ ನಾನು ಯೂಟ್ಯೂಬ್ನ ಚಾಯ್ಸ್ ಮಾಡ್ಕೊಂಡಿದ್ದೀನಿ. ಬಂದು ನಿಂತಿದ್ದೀನಿ, ಮಾತಾಡ್ತಾ ಇದ್ದೀನಿ, ಬೇರೆ ತರ ಬರ್ತೀನಿ, ನೋಡ್ತಾ ಇರಿ, ಹಂಗೆ ವಾಚ್ ಮಾಡ್ತಾ ಇರಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೈ. ಏನ್ ಹೇಳಿ ಗೈಸ್, ನಮ್ಮ ತುಳುನಾಡಲ್ಲಿ ಇರ್ತಕ್ಕಂಥ ಆಚಾರ ವಿಚಾರ ಸಂಸ್ಕೃತಿ ಆಚರಣೆ ಯಾವುದು ಕೂಡ ಬೇರೆ ಕಡೆ ಬರಲ್ಲ ಅಂತ ನಾನು ಅನ್ಕೊಂತೀನಿ. ಆದ್ರೆ ಬಂದ್ರೆ ಅದಕ್ಕೆ ಡಿಸ್ರೆಸ್ಪೆಕ್ಟ್ ಮಾಡುವಂತ ಮೂರ್ಖ ನಾನಲ್ಲ, ಬೇಜಾರು ಮಾಡ್ಕೊಂಬೇಡಿ ಈ ಮಾತಿಂದ. ನಮ್ಮ ಊರಲ್ಲಿ ಆಗ್ತಿರ್ತಕ್ಕಂಥ ಆಚಾರ ವಿಚಾರ ಸಂಸ್ಕೃತಿ ನಡೆ ನುಡಿ ಯಾವುದೆಲ್ಲ ಇದೆಯೋ ಅದನ್ನ ಹೊಗಳೋದು ನನ್ನ ಜವಾಬ್ದಾರಿ, ಅದು ನನ್ನ ಧರ್ಮ, ಅದು ನನ್ನ ಅಷ್ಟೇ. ಸೊ ಗೈಸ್, ನೀವು ಊರಿಗೆ ಬಂದು ಪೇಟೆಯಲ್ಲಿ ಇದ್ಕೊಂಡು ಈ ಟೈಮನ್ನೆಲ್ಲ ಮಿಸ್ ಮಾಡ್ಕೊಂಬೇಡಿ. ಬದುಕೋದೆ 4 ದಿನ. ಸೊ ಹಾಗಿರ್ಬೇಕಾದ್ರೆ ಲೈಫಲ್ಲಿ ಯಾವುದೆಲ್ಲ ಇದೆಯೋ ಏನೆಲ್ಲ ಇದೆಯೋ ಎಲ್ಲ ಅನುಭವಿಸೋದಂದ್ರೆ ಥಾಯ್ಲೆಂಡ್ ಹೋಗ್ಬಿಟ್ಟು ಮಲ್ಗೋದಲ್ಲ. ಅದೇ ಇಲ್ಲಿ ಆಚಾರ ವಿಚಾರ ಅದು ಇದು ನಾಗರ ಪಂಚಮಿ ಇದೆಲ್ಲ ಇರುತ್ತೆ, ಅದನ್ನು ನೋಡ್ಕೊಂಡು ಇದು ಮಾಡ್ಬೇಕು. ಬಾಯ್ ಟಾಟಾ. ಸ್ಮೋಕ್ ಒಂದು ಬರುವಲ್ಲಿ. ಇದು ನಮ್ಮ ಸ್ವಾತಂತ್ರ್ಯ ಹೋರಾಟಗಾರರಲ್ಲ, ನಮ್ಮ ಊರಿನ ಒಂದು ಗಣ್ಯ ವ್ಯಕ್ತಿಗಳಲ್ಲಿ ಇವರೊಬ್ರು. ಅಂದ್ರೆ ಇಲ್ಲಿ ಗುಂಡಿಗಳಿದ್ರೆ ವ್ಯಕ್ತಿ ಅಲ್ಲ, ಒಂದು ಸಮಾಜದ ಸೇವೆಗೋಸ್ಕರ ಇಲ್ಲಿ ಪಣ ತೊಟ್ಟವ್ರು ಇಲ್ಲಿದ್ದಾರೆ.
ಗಾಡಿ ಪ್ಲೇಯರ್ ಬಾಡ್ರಿ ಒಂಜಿ ಕಾಮನ್ ಸೆನ್ಸ್ ಇಜ್ಜಿ ಪ್ರಾಯ ಆತಂತ ಇವರು ಮದುವೆ ಆಗ್ಬೇಕಾಗಿರ್ತಕ್ಕಂತ ಹುಡುಗ ನಮ್ಮ ಊರಲ್ಲಿ ಈಗ ಹುಡುಗಿ ಹುಡುಕ್ತಿದ್ದಾರೆ. ಯಾರಾದ್ರೂ ಸೇಲ್ ಇದ್ದಿದ್ರೆ ಹೇಳಿ. ಸೇಲ್ ಅಂತ ಅದು ಸಾರ ಅಲ್ಲ, ಹೆಣ್ಣು ಸಿಗ್ಲಿ ಅಂತಲ್ಲ, ನಮ್ಗೆ ಒಂದು ಆರೋಗ್ಯ ಕೊಡ್ಲಿ ಅಂತ ದೇವರು. ಆರೋಗ್ಯ ಕೊಡ್ಲಿಕ್ಕೆ ದೇವಸ್ಥಾನಕ್ಕೆ ಹೋದ್ರೆ ಆಗ್ತದಾ? ಪಾಸಿಟಿವ್ ಎನರ್ಜಿ ಕೊಡ್ಲಿಕ್ಕೆ. ಅದು ಸರಿಯಾಗಿದೆ ನಿಮ್ಮ ಮಾತು. ಈಗ ಇವತ್ತು ಹ್ಮ್ ಅಲ್ಲಿ ತುಂಬಾ ರಶ್ ಇರ್ತದೆ. ಇವತ್ತು ನಾಗರ ಪಂಚಮಿ ಉಂಟಲ್ಲ, ಈ ಜನ ಹೆಚ್ಚಿನ ಜನಗಣ ಕೊಂತಿದ್ದಿಲ್ಲ. ಹೆಂಗ್ಳೂರ್ ಅದಲ್ಲ ನಿಮ್ಮ ರಣಜಿಂಡು, ನಿಮ್ಮದು ಅದು ಗಾಡಿಯಲ್ಲಿ ಉಂಟು. ನನ್ನದು ಅದು ಅಲ್ಲಿ ಉಂಟು. ಗಾಡಿ ಯಾವ್ದು ಗಾಡಿ? ನೀವು ಬಿಗ್ ಬಾಸ್ಗೆ ಹೋಗಿಲ್ವಾ? ನನ್ನನ್ನು ಬಿಗ್ ಬಾಸ್ ಇಂದ ಕಿತ್ತು ಬಿಸಾಕಿದ್ರು ಅವರು. ಬಿಗ್ ಬಾಸ್ ನಲ್ಲಿ ನಿನ್ನೆ ನಾನು ನೋಡಿದೆ ಅಗ್ನಿ ಪರೀಕ್ಷೆಯಲ್ಲಿ. ಒಬ್ಬನಿಗೆ ಬೈದ್ರಲ್ಲ ಅವರಿಗೆ, ಯಾರೋ ಒಬ್ಬ ಹುಡುಗನಿಗೆ ಬೈದ್ರು. ಆಕ್ಚುಲಿ ನಾನು ಈಗ ನೋಡಿಲ್ಲ, ಇನ್ನು ನೋಡ್ಲಿಲ್ವಾ? ನಾನು ನಿನ್ನೆ ನೋಡಿದ್ದು, ಅದು ನನ್ಗೆ ಅಷ್ಟೊಂದು ಇಷ್ಟ ಆಗ್ಲಿಲ್ಲ. ಹೌದಾ? ಅದೊಂದು ಆ ತರ ಇತ್ತದು. ಹೌದಾ? ಇಷ್ಟ ಆಗ್ಲಿಲ್ಲ. ಅದಕ್ಕೆ ನಾನು ಎಂತ ಹೇಳಲಿಕ್ಕಿಲ್ಲ ಆಕ್ಚುಲಿ. ಈಗ ನಾನು ಹೋಗಿ ಬಂದಿದ್ದೇನಲ್ಲ, ಹೋಗಿ ನೆಗೆಟಿವ್ ಮಾತಾಡ. ಈಗ ನೀವು ಹೋಗಿ ಬಂದದ್ದು ಯಾವಾಗ ಬರ್ತದೆ ಅದು ಟಿವಿಯಲ್ಲಿ? ಬರ್ತದೆ. ನಾವು ಅದಕ್ಕಾಗಿ ಬರ್ಬೋದು ಬರದೇ ಇರ್ಬೋದು. ನಾವು ಯಾತಕ್ಕೆ ನೋಡುದಂದ್ರೆ, ನಮ್ಮ ಊರಿನವರಾದ JP ಅವರು ಒಂದು ಟಿವಿಯಲ್ಲಿ ಬರ್ತಾರಂತ ನೋಡುದು ನಾವು ಅಷ್ಟೇ. ಅವ್ರು ಕಟ್ ಮಾಡುದು ಅದಕ್ಕೆ. ಇದು ಬರ್ಬೋದು ಬರದೇ ಇರ್ಬೋದು, ಅದನ್ನ ಕೇಳುವ ಪ್ರಶ್ನೆ ಇದು ಅಧಿಕಾರ ನಮ್ಗಿಲ್ಲ. ಅವರ ಶೋ, ಅವರ ಚಾನಲ್, ಅದ್ರಲ್ಲಿ ಕಟ್ ಕೂಡ ಮಾಡ್ಬೋದು, ಎಂತ ಗೊತ್ತಾದ್ರು ಮಾಡ್ಬೋದು. ಮತ್ತೆ ನಿರಂಜನ್ ಸರ್ ಇದಾರಲ್ಲ, ಅವ್ರು ಬೇರೆ ತರ. ಗೊತ್ತಾಯ್ತಲ್ಲ? ಹಾ, ಜೈ. ನಾನು ಫಾಲೋ ಮಾಡ್ತಾ ಬಂದದ್ದು ಇಂಥ ಗುಂಡಿಯ ರೋಡಲ್ಲಿ ಹೆಲ್ಮೆಟ್ ಕೆಳಗೆ ಬೀಳಿಲ್ಲ, ಈಗ ಬಿತ್ತಷ್ಟೇ. ಹೌದಾ? ತಲೆ ಕೂದಲು ನನ್ನದೆಂತಿಲ್ಲ, ಎಲ್ಲ ಹೋಗಿದೆ. ಅಲ್ಲ, ಅದು ಎಂತೆಲ್ಲ ವಿಶೇಷ ಮಾರೆ. ಬೆಳಿಗ್ಗೆ ಎಂತ ಆಗಿದೆ ಮಾರೆ, ಗಡ್ಡೆ ಎಲ್ಲ ಬಿಳಿ ಆಗಿದೆ. ನಿಮ್ಗೆ ಪೊಣ್ಣು ಸಿಗ್ಬೇಕಲ್ಲ ಈಗ. ನನ್ಗೆ ಅದು ಗೈಸ್, ನಮ್ಮ ಊರಲ್ಲಿ ಇವರೊಬ್ರು ಹುಡುಗ ಇದಾರೆ. ಹುಡುಗ ಅಲ್ಲ, ಹಾ. ಸೊ ಯಾವ್ದಾದ್ರು ಸೊ ಸೇಲ್ ಇದೆ, ಯಾವ್ದಾದ್ರು ಹುಡುಗಿ ಇದ್ರೆ ಹೇಳಿ. ಅದ ಸಾರಿ, ಸೇಲ್ಸ್ ಸರ್. ಯಾರಾದ್ರೂ ಕೊಡುವವರು ಇದ್ರೆ ಹೇಳಿ ಆಯ್ತಾ. ಕಾಂಟ್ಯಾಕ್ಟ್ ಮಾಡಿ 94304732. ಅವೇತಾ ನಂಬರ್ ಎನ್ನತ್ತು ಯಾನವಾನ್ ಪಂಚಿ. ಅಲ್ಲ, ಆಕ್ಚುಲಿ ನಿಮ್ಮ ಹತ್ರ ಕೇಳಲಿಕ್ಕೆ ಮರ್ತೋಯ್ತು, ಇದು ಪಂಚಾಯತಿಯವರಲ್ಲಿದ್ದಾರೆ, ತೀರೋಗಿದ್ದಾರೆ. ಅದು ನನಗೆ ಸಾಕಾಗಿ ಹೋಗಿದೆ. ಅದರ ಬಗ್ಗೆ ನಾವು ಕಮೆಂಟ್ ಮಾಡುವಾಗಿಲ್ಲ. ಹೌದಾ? ಅವರು ನನ್ಗೆ ಡೌಟ್, ಎಲ್ಲ ಟ್ರಿಪ್ ಹೋಗಿದ್ದಾರೆ. ಯಾರು ಪಂಚಾಯತಿಯರ? ಥೈಲ್ಯಾಂಡ್ಗೆ ಹೋಗಿದ್ದಾರೆ ಅಂತ ಮೊನ್ನೆ ಸುದ್ದಿ. ಥೈಲ್ಯಾಂಡ್ಗೆ ಅಂತ ಅಲ್ಲಿ ತಿರುಗಲಿಕ್ಕೆ. ಗೈಸ್, ಫೈನಲಿ ಫ್ಯಾಂಟಾಸ್ಟಿಕಲ್ ಎಲೆಸ್ಟಿಕಲ್ ನಾವು ನಮ್ಮ ಫ್ರೆಂಡ್ ಶಾಪ್ ಬಂದಿದ್ವಿ. ಫ್ರೆಂಡ್ ಶಾಪ್ ಏನಂದ್ರೆ ಚಡ್ಡಿ ಹಾಕೊಂಡು ನಿಂತಿದ್ರು. ಇದರ ಚಡ್ಡಿ ಹಾಕೊಂಡು ನಿಂತಿದ್ರು. ಸೊ ಕೋಟಿಗಟ್ಟಲೆ ಇನ್ವೆಸ್ಟ್ ಮಾಡಿ ಒಂದು ಬಿಸ್ನೆಸ್ ಮಾಡೋರೆ. ಸೊ ಫಸ್ಟ್ ಆಫ್ ಆಲ್ ಏನಂದ್ರೆ ನೋಡಿ, ಇನ್ವೆಸ್ಟ್ ಮಾಡಿದ್ದಾರೆ ಆಲ್ರೆಡಿ, ಇನ್ನು ರಿಸಲ್ಟ್ ಸಿಗ್ಬೇಕಷ್ಟೇ. ರಿಸಲ್ಟ್ ಸಿಗ್ತಾ ಇದೆ. ಅದಾದ್ರೆ ಇದಾಗುತ್ತೆ, ಇದಾದ್ರೆ ಅದಾಗುತ್ತೆ. ಅದು ಇದು ಅಂತ ಹೇಳಕ್ಕಿಂತ ಮುಂಚೆ ಈ ತರ ತೋರಿಸ್ಬಿಟ್ರೆ ಗೊತ್ತಾಗುತ್ತೆ ನಿಮ್ಗೆ. ಸೊ ಮೊಮೆಂಟಮ್ ಎಲ್ಲ ಮಾಡ್ಕೊಡ್ತಾರೆ ನಮ್ ಜೀವನ್ ಅಂತ. ಇಲ್ಲಿ ಜಮಾನದಲ್ಲಿ ಬೇಜಾನ್ ಹುಡುಗಿರ ಮೇಂಟೈನ್ ಮಾಡಿರೋನು. ಸೊ ಹಂಗಿರ್ಬೇಕಾದ್ರೆ ಒಂದು ಬಿಸ್ನೆಸ್ ಮಾಡ್ಕೊಂಡು ಲೈಫ್ ಅನ್ನ ಸೆಟ್ಲ್ ಮಾಡ್ಕೊಳ್ಳೋ ಅಂತ ಬಂದವನೆ. ಸೊ ಬೇರೆ ತರ ಆಗ್ಬಿಡುತ್ತೆ ಜೈ, ಅಷ್ಟೇ. ನಾವು ಓಡ್ತಿದ್ವಿ ತರ ಇರೋದು, ಅರ್ಥ ಆಯ್ತಾ? ಆಲ್ಮೋಸ್ಟ್ ಬರುತ್ತೆ, ಒಂದು 4 ಲಕ್ಷ ಬರುತ್ತೆ ಇದು ಆಲ್ಮೋಸ್ಟ್. ಸೊ ನೋಡಿದ್ರೆ ಈ ತರ ಕಾಣಿಸ್ತದೆ. ಒಂದು 7 ಇಟಾಚಿ, 8 ಟಿಪ್ಪರು, 5 ಲಾರಿ, ಇಷ್ಟ ಓನರ್ ಆದಿದ್ರು. 200 ರೂಪಾಯಿ ಟೀ ಶರ್ಟ್, 300 ರೂಪಾಯಿ ಚಡ್ಡಿ, 300 ರೂಪಾಯಿ ಚಪ್ಪಲಿ ಹಾಕೊಂಡು ಮಸ್ತಾಗಿರೋರು ನೋಡ್ರಿ. ಈ ತರ ಎಲ್ಲ ನಮ್ಮ ಊರಲ್ಲಿ ಇರ್ತಾರೆ. ಕೆಲವರು ಇರ್ತಾರೆ ಕೋಟಿ ನಾವು ಬೇರೆ ತರ, ನಾವು ಕೋಟಿ ಕುಳ, ಅದು ಇದು ಮಣ್ಣು ಮಸಿ ಅನ್ಕೊಂಡು. ನೋಡಿ, ಕೋಟಿ ಇದ್ರು ತೋರ್ಸ್ಕೊಳಲ್ಲ. ಇದು ಆಕ್ಚುಲಿ ಕೋಟಿ ಇದ್ರು ಯಾರು ಯಾವತ್ತು ತೋರ್ಸ್ಕೊಳಲ್ವೋ ಅವನು ಕೋಟ್ಯಾಧೀಶ್ವರ. ಇದು ಬೇರೆ ತರ. ಸೊ ಗೈಸ್, ಗಾಡಿ ರೆಡಿ ಆಗಿದೆ. ಇನ್ನು ಈ ಕೆಲಸ ಮಾಡಿರ್ತಕ್ಕಂಥ ಮೆಕ್ಯಾನಿಕ್ ಒಂದು ಸೆಕೆಂಡ್ ಮಾಡ್ಬಿಟ್ಟು ಮಣ್ಣಿದೆ ಕೈಯಲ್ಲಿ. ಸೊ ಗೈಸ್, ನಾವು ಹೊರಡ್ತಾ ಇದೀವಿ. ಸೊ ನನ್ನ ಗೆಳೆಯನ ಗ್ಯಾರೇಜು ಇಲ್ಲಿ ಆತುರಲ್ಲಿರೋದು. ಬರೋದಿದ್ರೆ ಬರ್ರಿ. ನಾವು ಊಟ ಮಾಡಿಲ್ಲ, ಒಂದು ಎಣ್ಣೆ ಹೊಡೆದ್ಬಿಟ್ಟು ಊಟ ಮಾಡ್ಬಿಟ್ಟು ಹೋಗ್ಬೇಕು. ಆಕ್ಚುಲಿ ನಮ್ಮ ಫ್ರೆಂಡಿಗೆ ಸ್ವಲ್ಪ ಡ್ರೈವಿಂಗ್ ಅಷ್ಟೊಂದು ಚೆನ್ನಾಗಿ ಬರಲ್ಲ. ಕ್ಲೀನ್ ಅಂತ ಬೋರ್ಡ್ ಪಿ ದುರ್ಗಾ ಮೋಟಾರ್ಸ್ ಬೋರ್ಡ್ ಒಂದು ಪಾಡ್ಲೆ ಕೊಂಚಾಕೊಂದ್ ಒಟ್ರಾಸಿ ಹಾಕ. ನಾನು ಕೇಳ್ಕತ್ತಮ್ ನಾಟಕ ಬಂದು. ಆಕ್ಚುಲಿ ಗೈಸ್, ಹೊಟ್ಟೆ ತುಂಬಾ ಹಸಿತಾ ಇದೆ.
ಸೊ ಈಗ ಊಟ ಮಾಡ್ಬೇಕು. ಊಟ ಏನ್ ಮಾಡ್ಬೇಕು ದುಡ್ಡಿಲ್ಲ ಆಕ್ಚುಲಿ. ಫೋನ್ ಪೇ ಅಲ್ಲಿ ದುಡ್ಡಿಲ್ಲ, ಖಾಲಿ ಬಿಟ್ಟೈತೆ. 700 ರೂಪಾಯಿ ಇದೆ. ಅದಕ್ಕೆ ನನ್ ಕಾರ್ ಬಿಟ್ಬಿಟ್ಟು ಈ ವೀಕು ಒಂದು 7,000 ಪೆಟ್ರೋಲ್ ಹಾಕ್ದೆ ನಾನು ಇದಕ್ಕೆ ಸಿವಿಕ್ಗೆ. ಮೈಲೇಜ್ ಸಿಗಲ್ಲ, 7-8 ಸಿಗುತ್ತೆ. ಲಾಂಗ್ ಅಲ್ಲಿ ಒಂದು 16 ಸಿಗುತ್ತೆ. ಬಟ್ ಲೋಕಲ್ ನೋಡ್ಬೇಕಾದ್ರೆ 7-8. ಸೊ ಮೈಲೇಜ್ ನೋಡಿ ಗಾಡಿ ತಗೊಂಡಿದ್ದಲ್ಲ, ನಾನು ಕ್ರೇಜ್ಗೆ ಅಂತ ತಗೊಂಡಿದ್ದು. ಸೊ ಅದಕ್ಕೆ ನಮ್ಮ ಈ ಒಂದು ಚಿಕ್ಕಲ್ಲ ಈ ಗಾಡಿ ಇದೆಯಲ್ಲ, ಇದ್ರಲ್ಲಿ ಮೈಲೇಜ್ ಮಸ್ತಾಗಿ ಕೊಡುತ್ತೆ. ಒಂದು 500 ರೂಪಾಯಿ ಹಾಕಿದ್ರೆ ಒಂದು 3 ದಿನ ಓಡಾಡ್ತೀನಿ ನಾನು ಮಸ್ತಾಗಿ. ಕಾಯ್ಸಿಲ್ಲ ಒಂದು ಜೀಪ್ ಇದೆ ನೋಡಿ, ಮಸ್ತಾಗಿಲ್ವಾ ಬೇರೆ ತರ. ಅಪ್ಪು ವೆದರ್ ಎಲ್ಲ ಮಸ್ತ್ ಗೊತ್ತಾಯ್ತಾ. ಅವಾಗ ಮಳೆ ಬರ್ತದೆ, ಮಳೆಗೆ ಅದು ಟೈಮ್ ಗೊತ್ತಾಗುದಿಲ್ಲ, ಯಾವಾಗಾದ್ರೂ ಆಗ ಬರುದು.